ಬಹಳ ಹೆಮ್ಮೆಯಿಂದ ಅಷ್ಟೇ ಖುಷಿಯಿಂದ ಈ ಸುದ್ದಿನ ನಿಮಗೆ ತಲುಪಿಸ್ತಿದ್ದೀನಿ. ಅದೇನಂದ್ರೆ ನಿಮ್ಮ ಪ್ರೀತಿಯ ವಿಜಯ ಟೈಮ್ಸ್ 5 ವರ್ಷವನ್ನ ಪೂರೈಸಿದೆ. ಸ್ನೇಹಿತರೆ, ನಿಜವಾಗ್ಲೂ ಕೂಡ ಈ 5 ವರ್ಷದ ಪಯಣ ಇದೆಯಲ್ಲ, ಅದು ಅತ್ಯಂತ ಸ್ಫೂರ್ತಿದಾಯಕ, ಅಷ್ಟೇ ಸವಾಲಿನಿಂದ ಕೂಡಿತ್ತು. ಯಾಕಂದ್ರೆ ಅತ್ಯಂತ ಪ್ರಾಮಾಣಿಕವಾಗಿ, ನ್ಯಾಯದ ಪರವಾಗಿ, ಸತ್ಯದ ಪರವಾಗಿ ಹೋರಾಟ ಮಾಡ್ತಾ ನಿಜವಾಗ್ಲೂ ಕೂಡ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಪತ್ರಿಕೋದ್ಯಮನ ನಡೆಸಬಹುದಾ ಅನ್ನುವಂಥ ಪ್ರಶ್ನೆಗೆ ಈ 5ನೇ ವರ್ಷದಲ್ಲಿ ಉತ್ತರ ಸಿಕ್ಕಿದೆ. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನಿಮ್ಮ ನಂಬಿಕೆ ಜೊತೆಗೆ ನಿಮ್ಮ ಪ್ರೋತ್ಸಾಹ, ಬೆಂಬಲ ಇದ್ರೆ ಖಂಡಿತವಾಗ್ಲೂ ಕೂಡ ಈ ಪತ್ರಿಕೋದ್ಯಮವನ್ನು ಪತ್ರಿಕಾ ಧರ್ಮಕ್ಕನುಗುಣವಾಗಿ ನಡೆಸಬಹುದು ಅನ್ನುವಂಥ ವಿಶ್ವಾಸ ನಮಗೆ ಮೂಡಿದೆ. ಎಷ್ಟೋ ಸಲ ವಿಜಯ ಟೈಮ್ಸ್ ಆರಂಭ ಮಾಡಿದಾಗ ನಡ್ಸೋಕ್ಕಾಗುತ್ತಾ, ಇನ್ನೂ ನಡ್ಸೋಕ್ಕಾಗುತ್ತಾ, ಪ್ರತಿಯೊಂದೊಂದು ವರ್ಷ ಕೂಡ ಈ ಪ್ರಶ್ನೆ ನನಗೆ ಮೂಡ್ತಾ ಇತ್ತು. ಯಾಕಂದರೆ ಪ್ರಾಮಾಣಿಕವಾಗಿ ಯಾರ ಮುಲಾಜಿಗೂ ಒಳಗಾಗದೆ, ಯಾರ ಹಂಗಿಗೂ ಒಳಗಾಗದೆ ಧೈರ್ಯವಾಗಿ ಮುನ್ನುಗ್ತಾ ಪತ್ರಿಕಾ ರಂಗದಲ್ಲಿ ನಾವು ಮುನ್ನಡೆಯಬೇಕಂದ್ರೆ ಸ್ವಲ್ಪ ಸವಾಲಿನ ಕೆಲಸನೇ. ಅದರಲ್ಲೂ ಮುಖ್ಯವಾಗಿ ನಾವು ವಿಜಯ ಟೈಮ್ಸನ್ನು ನಡೆಸುವಾಗ ನಮ್ಮ ಥೀಮ್ ಇದ್ದಿದ್ದೇ ಇನ್ವೆಸ್ಟಿಗೇಟಿವ್ ರಿಪೋರ್ಟಿಂಗ್ ಮತ್ತು ಭ್ರಷ್ಟಾಚಾರದ ವಿರುದ್ಧ ಹೋರಾಟ. ಈ ಸಂದರ್ಭದಲ್ಲಿ ಸಾಕಷ್ಟು ಸವಾಲುಗಳು ಬಂದವು, ಪ್ರಾಣ ಬೆದರಿಕೆ ಬಂತು, ಕೇಸ್ಗಳ ಮೇಲೆ ಕೇಸ್ಗಳನ್ನು ಹಾಕಿದ್ರು. ಅಷ್ಟು ಮಾತ್ರ ಅಲ್ಲ, ನಮ್ಮನ್ನು ನೈತಿಕವಾಗಿ, ಆರ್ಥಿಕವಾಗಿ ಕುಗ್ಗಿಸುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ರು. ಆದರೆ ನಾವು ಕುಗ್ಗದೆ, ಯಾರಿಗೂ ಕೈ ಚಾಚದೆ, ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸವನ್ನು ಹಾಗೆ ಉಳಿಸ್ಬೇಕು ಅಂತ ಒಂದಿನತ್ತೂ ಕೂಡ ಪ್ರಾಮಾಣಿಕತೆಗೆ ಕೊರತೆ ಬರದ ರೀತಿಯಲ್ಲಿ ಈ ವಿಜಯ ಟೈಮ್ಸ್ನ 5 ವರ್ಷ ಮುನ್ನಡೆಸ್ತಾ ಬಂದಿದ್ದೀವಿ. ಈಗ ಇನ್ನೂ 5 ವರ್ಷ ಅಲ್ಲ, ಇನ್ನೂ 100 ವರ್ಷ ಮುಂದುವರಿಸಬಹುದು ಅನ್ನುವಂಥ ವಿಶ್ವಾಸ ನಮ್ಮಲ್ಲಿ ಮೂಡಿದೆ. ಸ್ನೇಹಿತರೆ, ಈ ಪತ್ರಿಕಾ ರಂಗ ಅನ್ನುವಂಥದ್ದು ಈ ಸಮಾಜಕ್ಕೆ ಸರಿಯಾದ ದಾರಿ ತೋರಿಸುವಂಥ ಗುರುವಿನ ಸ್ಥಾನದಲ್ಲಿರುವಂಥದ್ದು. ನಾವು ಸತ್ಯವನ್ನೇ ನುಡಿಬೇಕು, ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ಅದಲ್ಲದೆ ಜನರಲ್ಲಿ ಪ್ರಶ್ನೆಯನ್ನು ಮೂಡಿಸುವಂಥ ಆ ಕಿಚ್ಚನ್ನು ಮೂಡಿಸಬೇಕು. ಆವಾಗ ಮಾತ್ರ ಈ ಪತ್ರಿಕಾ ರಂಗದ ಅಸ್ತಿತ್ವಕ್ಕೆ ಒಂದು ಬೆಲೆ ಬರುತ್ತೆ. ನಿರ್ಭೀಡವಾಗಿ ಸತ್ಯವನ್ನು ಹೇಳಬೇಕು, ನಮ್ಮ ನಾಳುವರನ್ನು ಪ್ರಶ್ನಿಸಬೇಕು. ಯಾರು ಭ್ರಷ್ಟಾಚಾರ ಮಾಡ್ತಾರೋ, ಯಾರು ಅನ್ಯಾಯ ದೌರ್ಜನ್ಯವನ್ನು ಮಾಡ್ತಾರೋ ಅವರ ವಿರುದ್ಧ ದನಿ ಎತ್ತಬೇಕು. ಆದರೆ ಸವಾಲುಗಳು ಬರ್ತವೆ. ಹಾಗಂತ ನಾವು ಹೇಡಿಗಳ ರೀತಿಯಲ್ಲಿ ಸತ್ಯವನ್ನ ಹೇಳದೆ ಅಂಜುತ್ತಾ ನಾವು ಕೆಲಸ ಮಾಡಿದ್ರೆ ನಿಜವಾಗ್ಲೂ ಕೂಡ ಅದು ಪತ್ರಿಕಾ ಧರ್ಮಕ್ಕೆ ವಿರುದ್ಧವಾಗಿ ನಡೆಯುವಂಥದ್ದಾಗತ್ತೆ. ಆದರೆ ನಾವು ವಿಜಯ ಟೈಮ್ಸನ್ನು ಆರಂಭಿಸಿದ್ದೇ ಪತ್ರಿಕಾ ಧರ್ಮದ ತತ್ವ ಸಿದ್ಧಾಂತಗಳನ್ನು ಪಾಲಿಸಬೇಕು ಅನ್ನುವಂಥ ಒಂದು ದಿಟ್ಟವಾದ ನಿರ್ಧಾರವನ್ನು ಇಟ್ಟುಕೊಂಡೇ ಮಾಡಿದ್ವಿ. ಎಲ್ಲಿವರೆಗೆ ನಮ್ಮ ಈ ಸತ್ಯದ ಹಾದಿಯಲ್ಲಿ ಚ್ಯುತಿ ಬರಲ್ವೋ ಅಲ್ಲಿವರೆಗೆ ಪತ್ರಿಕೋದ್ಯಮನ ನಡೆಸ್ತೀವಿ ಅನ್ನುವಂಥ ಆ ಒಂದು ದೃಢ ನಿರ್ಧಾರ ಇಟ್ಟುಕೊಂಡೇ ಹೆಜ್ಜೆ ಇಟ್ಟಿದ್ದೀವಿ. 5 ವರ್ಷವನ್ನು ಪೂರೈಸಿದ್ದೀವಿ. ಸ್ನೇಹಿತರೆ, ವಿಜಯ ಟೈಮ್ಸ್ 5 ವರ್ಷವನ್ನು ಪೂರೈಸಿದೆ ಅಂತಂದರೆ ಇದರ ಹಿಂದೆ ಸಾಕಷ್ಟು ಕೈಗಳು ಕೆಲಸ ಮಾಡಿವೆ. ಸಾಕಷ್ಟು ಮಂದಿ ನಮಗೆ ಬೆಂಬಲ ಕೊಟ್ಟಿದ್ದಾರೆ, ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ನಮ್ಮ ಸಂಸ್ಥೆಯನ್ನು ಮುನ್ನಡೆಸಲು ನಮಗೆ ಆಧಾರ ಸ್ತಂಭವಾಗಿದ್ದಂಥ ನಮ್ಮ ಸಂಸ್ಥೆಯ ನಿರ್ದೇಶಕರುಗಳು. ಅವರು ನಮಗೆ ಕಾಲಕ್ಕೆ ನಮಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟು, ಆರ್ಥಿಕವಾಗಿ ಬೆಂಬಲವನ್ನು ಕೊಟ್ಟು ನಮಗೆ 5 ವರ್ಷ ಪೂರೈಸಲಿಕ್ಕೆ ಎಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಸಹೋದ್ಯೋಗಿಗಳು ಅದು ಎಷ್ಟೇ ಸವಾಲುಗಳು ಬಂದರೂ ಕೂಡ ಪ್ರಾಣದ ಹೆಂಗು ತೊರೆದು ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ಅವರಿಟ್ಟಂಥ ವಿಶ್ವಾಸಕ್ಕೆ, ಅವರಿಟ್ಟಂಥ ಪ್ರೀತಿಗೆ ಚ್ಯುತಿ ಬರದ ರೀತಿಯಲ್ಲಿ ನಾವು ಈ ಸಂಸ್ಥೆಯನ್ನು ನಡೆಸಿದ್ದೀವಿ. ಅದೇ ರೀತಿ ವಿಜಯ್ ಟೈಮ್ಸ್ ಸೃಷ್ಟಿ ಮೀಡಿಯಾ ಅಕಾಡೆಮಿ ಅನ್ನುವಂಥ ಒಂದು ಸಂಸ್ಥೆಯೂ ನಡೆಸ್ತಿದೆ. ಅಲ್ಲಿರುವಂಥ ವಿದ್ಯಾರ್ಥಿಗಳು ಕೂಡ ಅಷ್ಟೇ ಪ್ರೀತಿಯಿಂದ ವಿಜಯ ಟೈಮ್ಸ್ಗೆ ಸಾಕಷ್ಟು ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಇಡೀ ಕರುನಾಡಿನ ಜನ 5 ವರ್ಷದಲ್ಲಿ ತೋರಿಸಿದಂಥ ಪ್ರೀತಿ, ನಮಗೆ ನೈತಿಕವಾಗಿ ಅಷ್ಟೇ ಆರ್ಥಿಕವಾಗಿ ಸಹಕಾರ ಕೊಟ್ಟಂಥ ಆ ಒಂದು ಋಣ ಇದೆಯಲ್ಲ, ಅದನ್ನು ಯಾವತ್ತೂ ನಾವು ಮರೆಯಲ್ಲ. ಆ ಋಣವನ್ನು ಮುಂದೆ ಕೂಡ ನೆನಪಿನಲ್ಲಿ ಇಟ್ಟುಕೊಂಡು ನ್ಯಾಯಕ್ಕೆ, ಸತ್ಯಕ್ಕೆ, ಪ್ರಾಮಾಣಿಕತೆಗೆ ಯಾವುದೇ ರೀತಿಯಲ್ಲಿ ಚ್ಯುತಿ ಬರದ ರೀತಿಯಲ್ಲಿ ಈ ಸಂಸ್ಥೆಯನ್ನು ಮುನ್ನಡೆಸ್ತೀವಿ ಅನ್ನುವಂಥ ಒಂದು ಪ್ರಮಾಣವನ್ನು ಮಾಡ್ತಾ 5ನೇ ವರ್ಷವನ್ನು ಯಶಸ್ವಿಯಾಗಿ ಪೂರೈಸಿದ್ದೀವಿ. 6ನೇ ವರ್ಷದ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದೀವಿ. ಈ ಹೆಜ್ಜೆ ಇಡುವಾಗಲೇ ನಿಮಗೊಂದು ಮಾತನ್ನು ಹೇಳ್ತೀವಿ. ನೀವಿಟ್ಟ ಪ್ರೀತಿ, ನೀವಿಟ್ಟ ನಂಬಿಕೆ, ನೀವಿಟ್ಟ ವಿಶ್ವಾಸಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ನಾವು ಇದೇ ರೀತಿ ನಮ್ಮ ಕೆಲಸವನ್ನು ಮುಂದುವರಿಸ್ತೀವಿ. ಭ್ರಷ್ಟರ ವಿರುದ್ಧ ಹೋರಾಟ ಮಾಡ್ತೀವಿ, ಅನ್ಯಾಯದ ವಿರುದ್ಧ ದನಿ ಎತ್ತುತ್ತೀವಿ ಅನ್ನುವಂಥ ಪ್ರಮಾಣವನ್ನು ಈ ಸಂದರ್ಭದಲ್ಲಿ ಮಾಡ್ತೀವಿ. ಮತ್ತೊಮ್ಮೆ ನಮಗೆ ಸಹಕಾರ ನೀಡಿದ ತಮಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಿದ್ದೀನಿ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್,
ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.